ಈಗ ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋ ಮಾಡಿದ್ರಿ, ಈಗ ಇನ್ನೊಂದು ರಿಯಾಲಿಟಿ ಶೋ ಕಾಲಿಟ್ಟಿದ್ದೀರಾ. ಏನು ಕಲ್ತ್ರಿ ಈ ರಿಯಾಲಿಟಿ ಶೋಗಳಲ್ಲಿ? ಏನೂ ಇಲ್ಲ, ನಾನಾಗಿರ್ತೀನಿ ಎಲ್ಲ ರಿಯಾಲಿಟಿ ಶೋನಲ್ಲೂ. ಯಾವತ್ತೂ ನಾನು ಚೇಂಜ್ ಆಗೋಕ್ಕೆ ಹೋಗಲ್ಲ. ಚೇಂಜ್ ಆಗಬೇಕು, ಮುಖವಾಡ ಹಾಕ್ಕೊಂಡು ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಬೇಕು ನಾನು, ಅದೆಂಥದ್ದು ಇಲ್ಲ. ನಾನು ಆ ಒಂದು ಶೋಗೆ ಕಮಿಟ್ ಆಗೋಕ್ಕಿಂತ ಮುಂಚೆನೇ ಮಾತಾಡ್ತೀನಿ, ನಾನು ಶೋನಲ್ಲಿ ನಾನಾಗಿರ್ತೀನಿ. ಇವ್ರು ಹಿಂಗಿರಬೇಕು, ಇಲ್ಲ ಇವ್ರು ಹಿಂಗಿರಬೇಕು, ನಾನು ಯಾವತ್ತೂ ಹಂಗಿರೋನಲ್ಲ. ಇಷ್ಟ ಇದ್ದರೆ ಇಷ್ಟ, ಕಷ್ಟ ಆದರೆ ಕಷ್ಟ, ಹಂಗೆ ಹೇಳೋನು ನಾನು. ಜನಕ್ಕೆ ನಾನು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗೋಕ್ಕಾಗಲ್ಲ. ಹಂಗನ್ಬಿಟ್ಟು ನಾನು ನಂತನ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ರಿಯಾಲಿಟಿ ಶೋನಲ್ಲೂ ನಾನಾಗಿದ್ದೀನಿ, ಅದೇ ನನಗೆ ಖುಷಿ ಇದೆ. ಅಂದರೆ ಬೇರೆ ಸ್ಪರ್ಧಿಗಳಿರ್ತಾರೆ, ಜಡ್ಜಸ್ ಇರ್ತಾರೆ, ಅವರಿಂದ ಕಲಿಯುವಂಥ ಗುಣಗಳು ಇರಬಹುದು. ಹೌದು. ನೀವೇನು ಕಲ್ತಿದ್ರಾ, ಏನು ಕತೆ ಅಂತ ಅಬ್ಸರ್ವ್ ಮಾಡಿದ್ದೀರಾ? ಅಂದರೆ ಇದಕ್ಕಿಂತ ಮುಂಚೆ ಒಂದು ದೊಡ್ಡ ರಿಯಾಲಿಟಿ ಶೋ ಮಾಡಿದೆ, ಅಲ್ಲಿ ಸುದೀಪ್ ಅಣ್ಣ ಇದ್ದರು. ಅವರಿಂದ ಒಂದಷ್ಟು ಪೇಷನ್ಸು, ಮಾತು, ಹೆಂಗೆ ನಡ್ಕೊಬೇಕು ಅದನ್ನು ಕಲಿತೆ. ಅದಾದಮೇಲೆ ಇನ್ನೊಂದು ರಿಯಾಲಿಟಿ ಶೋ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದ್ವಿ. ಅಲ್ಲೆಲ್ಲ ನಮ್ಮ ಬಿಗ್ ಬಾಸ್ ತಂಡ ಅವರು ಇವರೇನೆ. ಅಲ್ಲೆಲ್ಲ ಅಂದರೆ ನಾನು ಯಾವುದೇ ಶೋ ಹೋಗಲಿ ಎಲ್ರಿಗಿಂತ ಚಿಕ್ಕವನು ನಾನೇ ಆಗಿರ್ತೀನಿ ಆ ಶೋನಲ್ಲಿ. ಇವಾಗ ಭರ್ಜರಿ ಬ್ಯಾಚಲರ್ಸ್ ಅಷ್ಟೇ ಎಲ್ರಿಗಿಂತ ಚಿಕ್ಕವನು ನಾನೇನೆ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಅಂದರೆ ಯಾರು ಏನೇ ಅಂದ್ಕೊಂಡು ತೊಂದರೆ ಇಲ್ಲ ಗುರು, ನಾನಾಗಿರಬೇಕು. ನಾನು ಎಲ್ಲರೂ ಕ್ಯಾಶುವಲಾಗಿ ಹೋದಾಗ ಫಸ್ಟ್ ಕಂಟೆಸ್ಟೆಂಟ್ಸ್ ಮಾತಾಡ್ಬಿಡ್ತೀನಿ, ನಾನು ಇರೋದು ಹಿಂಗೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಾನು ಏನಾದ್ರು ಕಾಮಿಡಿ ಮಾಡಿದಾಗ ಅದನ್ನು ದಯವಿಟ್ಟು ಸೀರಿಯಸ್ ಆಗಿ ತೊಗೊಂಬೇಡಿ. ನನ್ನ ಮನಸಾರೆ ನಾನು ಯಾವತ್ತೂ ಇದು ಮಾಡೋಲ್ಲ. ನನಗೇನು ಅನ್ಸುತ್ತೆ ಇಲ್ಲಿಂದ ನಾನು ಮಾತಾಡ್ತೀನಿ, ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ನಿಮಗೇನೋ ಅಂತ ಅನಿಸಿ, ನಿಮ್ಗೇನೇ ಅನ್ಸೋರು ನನ್ನ ಹತ್ರ ಬಂದು ಡೈರೆಕ್ಟಾಗಿ ಹೇಳ್ಬಿಡಿ ಅಂತ ಹೇಳ್ತೀನಿ ಫಸ್ಟೇ. ಆ ಥರ ಮಾತಾಡ್ಕೊಂಡೆ ನಾನು ಯಾವತ್ತೂ ಬಾಂಡ್ ಹೋಗೋದು. ನಾನು ಅದು ಎಲ್ಲ ಆಗೋಕ್ಕಿಂತ ಮುಂಚೆ ಒಂದು ಕಂಟೆಸ್ಟೆಂಟ್ಸ್ ನೋಡ್ತೀನಿ, ಈ ಥರ ಇದ್ದಾರೆ, ಓಕೆ ನಮ್ಮ ಒಂದು ನೇಚರ್ಗೆ ಸೆಟ್ ಆಗ್ತಾರಪ್ಪ ಇವರು ಅಂತ. ಇವಾಗ ಭರ್ಜರಿ ಬ್ಯಾಚಲರ್ಸಲ್ಲೂ ಅಷ್ಟೇ ಯಾರೂ ನನಗೆ ಗೊತ್ತಿಲ್ಲ, ಎಲ್ಲ ಹೊಸೊಬ್ಬರೇ ನನಗೆ. ಆದರೆ ಫಸ್ಟ್ ಡೇ ನಾನು ಪ್ರೊಮೋ ಶೂಟ್ಗೆ ಹೋದಾಗಲೇ ನಾವು ಎಲ್ಲರೂ ಜೆಲ್ಲಾದ್ವಿ, ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಒಂದು ರೂಮಲ್ಲಿ ಕೂತ್ಕೊಂಡು ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಫಸ್ಟ್ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡಿದ್ವಿ, ಕಾಲು ಹೇಳಿದ್ವಿ ಎಲ್ಲರೂ. ಆ ಥರ ಅಷ್ಟೇ. ಒಂದು ಆ ಬಾಂಡ್ ಇದ್ದರೆ ಒಂದು ರಿಯಾಲಿಟಿ ಶೋ ತುಂಬ ಚೆನ್ನಾಗಿ ಹೋಗುತ್ತೆ. ಆ ಬಾಂಡ್ ಇಲ್ಲ ಅಂತ ಹೇಳಿದ್ರೆ, ನಮ್ಗೆ ಆ ಕಂಫರ್ಟಬಲ್ ಝೋನ್ ಇಲ್ಲ ಅಂತ ಹೇಳಿದ್ರೆ ಆ ಶೋ ಚೆನ್ನಾಗಿ ಬರಲ್ಲ ನನ್ನ ಪ್ರಕಾರ. ಯಾಕೆಂತ ಹೇಳಿದ್ರೆ ನಾವೇನೋ ಮಾತಾಡಿದಾಗ ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡು ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡಾಗ ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸಲ್ಲ. ಬಿಡಪ್ಪ ರಕ್ಷಕ ಏನು ಹೇಳ್ತಾನೆ, ಅವ್ನು ಹೇಳೋದೆಲ್ಲ ಸೀರಿಯಸ್ ಆಗಿ ಹೇಳೋಲ್ಲ, ಅವ್ನು ಮನಸ್ಸಲ್ಲಿ ಏನಿರುತ್ತೋ ಅದು ಹೇಳ್ಬಿಡ್ತಾನೆ ಸಡನ್ ಅಂತ ಅಂದ್ಕೊಂಡು ಆಡಿದಾಗ ತುಂಬ ಚೆನ್ನಾಗಿರುತ್ತೆ. ಇವನೇನೋ ಬೇಕಂತ ಟಾಂಟ್ ಮಾಡ್ತೀನಿ, ಇವನೇನೋ ಬೇಕಂತ ಟಾರ್ಗೆಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಆಡಿದಾಗ ನಮಗೇನು ಕಂಟೆಂಟೇ ಸಿಗೋಲ್ಲ, ಜನಕ್ಕೆ ನೋಡಿಸೋರು ನಮಗೇನು ಖುಷಿ ಅನಿಸಲ್ಲ. ಅದಕ್ಕೆ ಫಸ್ಟ್ ನಾನು ಚಾನಲ್ ಹತ್ರ ಕಮಿಟ್ಮೆಂಟ್ ಕೊಡ್ತೀನಿ, ಕಂಟೆಸ್ಟೆಂಟ್ ಹತ್ರ ಕಮಿಟ್ಮೆಂಟ್ ಕೊಡ್ತೀನಿ. ನಾನು ಇರೋದು ಹಿಂಗೆ. ಕೆಲವ್ರು ನೋಡಿರ್ತಾರೆ ನನ್ನ ಮೀಡಿಯಾದಲ್ಲಿ ಸ್ಟ್ರೈಟ್ ಫಾರ್ವಾಗಿ ಮಾತಾಡ್ತಾನೆ, ಒಂದು ಜೋರಾಗಿ ಮಾತಾಡ್ತಾನೆ, ಹಂಗೆ ಹಿಂಗೆ ಒಂದಷ್ಟು ಇರುತ್ತೆ. ಯಾಕಂದರೆ ಆನ್ ಕ್ಯಾಮ್ರಾ ನೋಡೋದೇ ಬೇರೆ, ಆಫ್ ಕ್ಯಾಮ್ರಾ ಒಂದು ವ್ಯಕ್ತಿನ ಕೂತ್ಕೊಂಡು ಮಾತಾಡೋದೇ ಒಂದು ರೀತಿ ಬೇರೆ ಆಗಿರುತ್ತೆ. ನನ್ನ ವಿಚಾರದಲ್ಲೂ ಅಷ್ಟೇ, ರಕ್ಷಕ್ ತುಂಬ ಜೋರಾಗಿ ಮಾತಾಡ್ತಾನೆ, ಹಂಗೆ ಹಿಂಗೆ ಅಂತ ಎಲ್ಲರೂ ಒಂದು ಮೈಂಡ್ ಸೆಟಲ್ಲಿ ಇತ್ತು. ಒಂದಷ್ಟು ರಿಯಾಲಿಟಿ ಶೋನಲ್ಲಿ ನಾನು ಎಲ್ಲರೂ ಸೇರಕ್ಕೆ ಸ್ಟಾರ್ಟ್ ಮಾಡಿದಾಗ ರಕ್ಷಕ್ ಹಂಗಲ್ಲ, ರಕ್ಷಕ್ ಈ ಥರ ಒಂದು ಫೇಸು ಇದೆ ರಕ್ಷಕ್ಗೆ, ತುಂಬ ಸಾಫ್ಟಾಗಿ ಮಾತಾಡ್ತಾನೆ, ತಮಾಷೆ ಮಾಡ್ತಾನೆ, ನಗಾಡ್ತಾನೆ, ಎಲ್ಲರ ಜೊತೆ ಚೆನ್ನಾಗಿ ಬೆರೀತಾನೆ ಅಂತ ಅದೊಂದು ಖುಷಿ ಇದೆ.